ಎಲ್ಲ ಧ್ಯಾನ ಮಿತ್ರರಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಮೊನ್ನೆ ಶುಕ್ರವಾರ ರಾತ್ರಿ ನನ್ನ ಮೌನ ಕಂಪ್ಲೀಟ್ ಆಗಿದೆ. ಮೌನ ಸಾಕು, ಮತ್ತೊಂದು ತುಂಬ ಕೆಲಸಗಳಿದೆ, ಮೌನ ಸಾಕು ಅಂತ ಗುರುಗಳಾಜ ಪತ್ರಿಜಿಯವರ ಮಾತಿಂದ ನಾ ಮೌನದಿಂದ ಹೊರಗೆ ಬಂದಿದ್ದೀನಿ. ಒಂದು ವಾರ ಒಂದು ತೀವಿಗೆ ಹೋಗಿ ನಾನು ಅಲ್ಲಿ ಅಖಂಡ ಧ್ಯಾನ ಮಾಡಿದ್ದೀನಿ. ಜಲದಲ್ಲಿ ನೀರು ಅಲ್ಲಿ ಒಳಗೆ ಹೋಗಿ ಧ್ಯಾನ ಮಾಡಿದ್ದೀನಿ. ಆ ಕಾಡುಗಳಲ್ಲಿ ಧ್ಯಾನ ಮಾಡಿದ್ದೀನಿ. ಎಷ್ಟೋ ಒಂದು ನಮಗೆ ಕಷ್ಟಗಳಾಗಲಿ ಪರೀಕ್ಷೆಗಳಾಗಲಿ ಬಂದರೆ ಅದನ್ನು ಆಪರ್ಚುನಿಟಿಯಾಗಿ ನಾವು ತಗೋಬೇಕು. 40 ದಿವಸ ನಾನು ಮೌನ ಅನ್ನೋದು ಪಾಟಿಸಿದ್ದೀನಿ. ಒಂದು ವಾರ ಅಖಂಡ ಧ್ಯಾನ ಮಾಡಿದ್ದೀನಿ. ನನ್ನೊಳಗೆ ಎಷ್ಟೋ ಒಂದು ಬದಲಾವಣೆ ಆಗಿದೆ. ಮುಂಚೆ ನನ್ನೊಳಗೆ ಎಷ್ಟು ಶಕ್ತಿ ಇದೆಯೋ ಇನ್ನೂ 100 ಪಟ್ಟು ಜಾಸ್ತಿ ಶಕ್ತಿಯಾಗಿದೆ. ಒಂದು ಹೊಸ ಶಕ್ತಿಯನ್ನು ನಾನು ನೋಡಿದ್ದೀನಿ. ಭೂಮಿ ತಾಯಿಗೆ ಎಷ್ಟೊಂದು ಶಕ್ತಿ ಬೇಕು, ಸಾಧನೆ ಬೇಕು ಈ ಸಮಯ. ಹಂಗಾಗಿ ಆ ಮೌನದಿಂದ ಹೊರಗೆ ಬನ್ನಿ ಅಂತ ನನಗೆ ಸಂದೇಶದಿಂದ ಹೊರಗೆ ಬಂದಿದ್ದೀನಿ. ಆ ಒಂದು ವಾರ ಕಾಲ ನನ್ನ ಜೊತೆ ಹನುಮಂತ ಜೊತೆನೇ ಇದ್ದಾನು. ಬಲಿ ಚಕ್ರವರ್ತಿ ಎಲ್ಲರಿಗೂ ನಮಗೆ ಗೊತ್ತು. ಈ ಬಲಿ ಚಕ್ರವರ್ತಿ ಒಬ್ಬ ರಾಕ್ಷಸ. ಬಲಿ ಚಕ್ರವರ್ತಿ ಯಾರು ಅಂದ್ರೆ ಪ್ರಹ್ಲಾದ ಮಗನಿಗೆ ಮಗ, ಆದ್ರೆ ಒಬ್ಬ ರಾಕ್ಷಸ. ಆ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಒಳ್ಳೆಯದೇ ಮಾಡಿದಾನು. ಎಷ್ಟೋ ಸುಭಿಕ್ಷವಾಗಿ ಆನಂದವಾಗಿ ಪ್ರತಿಯೊಬ್ಬರು ಜೀವಿಸಿದ್ರು. ಆದ್ರೆ ವಿಷ್ಣುಮೂರ್ತಿ ಹತ್ರ ಈ ದೇವರೆಲ್ಲ ಹೋಗಿ ಈ ಬಲಿಚಕ್ರವರ್ತಿ ಪಾಪ್ಯುಲರ್ ಆಗ್ತಾ ಇದ್ದಾನು, ಮತ್ತೆ ಕಷ್ಟಗಳು ಜಾಸ್ತಿ ಬರುತ್ತೆ, ಅವ್ರು ನಮಗೆ ಬೇಡ, ಸಂಹರಿಸಬೇಕು ಅಂತ ವಿಷ್ಣುಮೂರ್ತಿಯನ್ನು ಕೇಳಿದ್ರೆ ವಿಷ್ಣು ಹೇಳಿದರು, ಅವರು ಒಳ್ಳೆಯವರು, ಅವರನ್ನ ಸಂಹರಿಸೋದು ಬೇಡ ಅಂತ ವಾಮನ ಅವತಾರ ತಗೊಂಡು ಪಾತಾಳಕ್ಕೆ ತಳ್ಳಿಬಿಟ್ಟನು. ಆದರೆ ಪ್ರತಿ ವರ್ಷ ಒಂದು ಸತಿ ಮೇಲೆ ಬಂದು ನಿಮ್ಮ ಪ್ರಜೆಯನ್ನು ನೀವು ನೋಡ್ಬೋದು, ಆ ದಿವಸನೇ ಓಣಂ ಅಂತ ನಮಗೆ ಇತಿಹಾಸದಿಂದ ಆ ಸ್ಟೋರಿ ನಮಗೆ ಗೊತ್ತು. ಆ ಬಲಿಚಕ್ರವರ್ತಿ ಅವರು ಶಕ್ತಿಗಳನ್ನ ನನಗೆ ಕೊಟ್ಟರು. ಹನುಮಂತ ಒಂದು ವಾರ ನನ್ನ ಜೊತೆ ಇದ್ದರು. ಮುಂಚೆ ನೀವು ನೋಡಿದ ಅಯ್ಯಪ್ಪ ಈ ಅಯ್ಯಪ್ಪ ಅಲ್ಲ. ಕಂಪ್ಲೀಟ್ ಟ್ರಾನ್ಸ್ಫಾರ್ಮ್ಡ್, ಚೇಂಜ್ಡ್. ನಮ್ಮ ಕೆಲಸಗಳು ಒಂದೇ, ಧ್ಯಾನ ಸುವರ್ಣ ಕರ್ನಾಟಕ, ಅದರಲ್ಲಿ ಯಾವುದೋ ಒಂದು ಚೇಂಜ್ ಇಲ್ಲ. ನಿನ್ನೆ ಸ್ವರ್ಣಮಾಲಾ ಪತ್ರಿಯಮ್ಮನ ನೋಡಿ ಬಂದಿದ್ದೀನಿ. ನಾನು ಅವ್ರಿಗೆ ಹೇಳಿದ್ದೀನಿ, ನಾನು ಬೆಳ್ಳಾರಿಯಲ್ಲಿ ನಾದ ಧ್ಯಾನ ಯಜ್ಞ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಅವ್ರು ಹೇಳಿದ್ರು. 10-12 ವರ್ಷ ಮುಂಚೆ ಪತ್ರಿಜಿಯವರು ನನಗೆ ಹೇಳಿದ್ರು ಅಲ್ಲಿ ಮಾಡಬೇಕು ಅಂತ. ಅವರು ಕನ್ಫರ್ಮ್ ಮಾಡಿದ್ರು. ನನಗೆ ಹೆದರಿಕೆ ಬರ್ತಾ ಇದೆ ಮೇಡಮ್, ಸ್ವಲ್ಪ ಜನಕ್ಕೆ ಇಷ್ಟ ಆಗ್ತಾ ಇಲ್ಲ ಅಂದ್ರೆ ದಟ್ ಇಸ್ ಆಲ್ ವೆರಿ ಕಾಮನ್, ಡೋಂಟ್ ಕೇರ್ ಅಂದ್ರು. ಅಂದ್ರೆ ಅವ್ರು ಎಷ್ಟು ನೋಡಿರ್ಬೋದು, ಒಂದು ಒಳ್ಳೇದು ನಾವು ಮಾಡಬೇಕು ಅಂದ್ರೆ ಅವರು ಎಷ್ಟೋ ನೆಗೆಟಿವಿಟೀಸ್ ಬರ್ತಾನೆ ಇರುತ್ತೆ. ಅದು ಬಂದ್ರೇನೆ ಚಾಲೆಂಜಸ್ ಚೆನ್ನಾಗಿರುತ್ತೆ. ಯಾವುದಿಲ್ಲ ಸ್ಮೂತಾಗಿ ಆದರೆ ನಾವು ಲೆಸನ್ಸ್ ಕಲಿಯೋಕೆ ಏನೂ ಇರಲ್ಲ. ಹಂಗಾಗಿ ಏನೇ ಬಂದ್ರೂ ನಿಲ್ತ್ಕೋಬೇಕು, ಮಾಡಲೇಬೇಕು. ಜನವರಿ 5ನೇ ತಾರೀಕು ಬೆಳ್ಳಾರಿಯಲ್ಲಿ 10,000ರಿಂದ ಜಾಸ್ತಿ ಜನ ಧ್ಯಾನ ಮಾಡ್ತಾರೋ. ಅದರಿಂದ ಕರ್ನಾಟಕ, ಇಡೀ ಕರ್ನಾಟಕಕ್ಕೆ ವೈಬ್ರೇಷನ್ಸ್ ಹೋಗುತ್ತೆ. ಇಡೀ ಪ್ರಪಂಚಕ್ಕೆ ಧ್ಯಾನ ಹೇಳಬೇಕು. ಈಗ ಎಲ್ಲ ಕಡೆನೂ ಯುದ್ಧಗಳು ಶುರುವಾಗ್ತಾ ಇದೆ. ಪ್ರಪಂಚ ಶಾಂತಿಗೋಸ್ಕರ ಬಾಯ್ಬಿಟ್ಟು ನಾವು ಧ್ಯಾನ ಪ್ರತಿಯೊಬ್ಬರಿಗೆ ಹೇಳಬೇಕು. ಧ್ಯಾನದಿಂದ ಎಷ್ಟು ಲಾಭಗಳು ನಾವು ಪಡಿತಾ ಇದ್ದೀವಿ, ಹೊಸೊಬ್ಬರಿಗೆ ಧ್ಯಾನ ಹೇಳಬೇಕು. ನಾವು ಸುಮ್ಮನೆ ಒಂದೇ ಗ್ರೂಪನ್ನು ನಾವು ಇಟ್ಕೊಂಡು ಪ್ರತಿ ತಿಂಗಳು ಅವ್ರಿಗೇ ಸಬ್ಜೆಕ್ಟ್ ಹೇಳ್ತಾ ಇದು ಡಿಗ್ರಿ ಅಲ್ಲ, ಡಿಗ್ರಿ ಕಾಲೇಜ್ ಅಲ್ಲ, PhD ಅಲ್ಲ. ಒಂದು 20 ದಿವಸ 30 ದಿವಸ 40 ದಿವಸ ಪ್ರತಿಯೊಂದು ಸಬ್ಜೆಕ್ಟ್ಸ್ನ ಕಲ್ತ್ಬಿಟ್ಟು ಎಲ್ಲರೂ ಮಾಸ್ಟರ್ಸ್ ಆಗಿ ಪ್ರತಿಯೊಬ್ಬರಿಗೆ ಹೇಳೋಕೆ ಹೋಗ್ಬೇಕು. ಮಾತುಗಳು ಕಮ್ಮಿ ಆಗಬೇಕು, ಸಾಧನೆ ಜಾಸ್ತಿ ಮಾಡಬೇಕು. 3 ಸೋಲ್ಫುಲ್ ಸಾಟರ್ಡೇಸು ನಾವು ಏನು ಮಾಡಿದ್ದೀವಿ ಅಂದರೆ ಬರೀ ಸಂಗೀತ ಧ್ಯಾನ ಅಷ್ಟೇ. 3 ಗಂಟೆ ಪ್ರತಿ ವಾರ ಹೆಚ್ಚು ಕಡಿಮೆ 100 ಜನ ಬಂದು ಇಲ್ಲಿ ಧ್ಯಾನ ಮಾಡಿದ್ರು. ಪ್ರತಿಯೊಬ್ಬರಿಗೆ ಇಲ್ಲಿ ಟ್ರಾನ್ಸ್ಫಾರ್ಮೇಶನ್ ಬೇಕು. ಬರೀ ಮಾತುಗಳು ಬೇಡ, ಮಾತುಗಳು ಕಮ್ಮಿ ಮಾಡಬೇಕು. ಟ್ರಾನ್ಸ್ಫಾರ್ಮೇಶನ್ ಬೇಕು, ಅದು ಸಾಧನೆಯಿಂದ ಮಾತ್ರ ಆಗುತ್ತದೆ ಮಿತ್ರ. ಹವರ್ಸ್ ಟುಗೆದರ್ ಮಾತುಗಳು ನಮಗೆ ಬೇಡ. ಅವ್ರವ್ರ ಪುಸ್ತಕ ಅವ್ರವ್ರು ಓದ್ಕೊಳ್ತಾರೆ. ಅದರಲ್ಲಿ ಒಂದು 5 ಪಾಯಿಂಟ್ಸ್ ಹೇಳ್ತಾರೆ ಸಾಕು. 2 hours 1 hour 3 hours ಸೆಷನ್ಸ್ ಬೇಡ, ಸಾಧನೆ ಬೇಕು. ಸ್ವರ್ಣಮಾಲಾ ಅಮ್ಮನು ಅದೇ ಹೇಳಿದ್ರು, ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದೆಯಾ ನೀವು, ಸಾಧನೆ ಜಾಸ್ತಿ ಮಾಡಬೇಕು, ಮಾತುಗಳು ಕಮ್ಮಿ ಮಾಡಬೇಕು. ಗುರುಗಳು ಪತ್ರಿಜಿಯವರು ಯಾವಾಗ್ಲೂ ನನ್ನ ಜೊತೆ ಇದ್ದಾರೆ, ಗೈಡ್ ಮಾಡ್ತಾನೆ ಇದ್ದಾರೆ. ಇಡೀ ಪ್ರಪಂಚಕ್ಕೆ ನಾನು ಧ್ಯಾನ ಹೇಳ್ಕೊಡೋಕೆ ಸಮಯ ಆಗ್ತಾ ಇದೆ. ಬಟ್ ಆದ್ರೂ ಕರ್ನಾಟಕ ಲಿಸ್ಟ್ ನಂಬರ್ 1 ಇದೆ ನನಗೆ. ಜೊತೆಗೆ ನಾನು ಇಡೀ ಪ್ರಪಂಚಕ್ಕೆ ಧ್ಯಾನ ಹೇಳೋಕೆ ಶುರು ಮಾಡೋಕೆ ಪ್ಲಾನ್ ಮಾಡ್ತಾ ಇದ್ದೀನಿ. ಎಲ್ಲಿಂದೋ ಬಂದು ನಾನು ಕನ್ನಡ ಕಲಿತು
ಕರ್ನಾಟಕಕ್ಕೋಸ್ಕರ ಧ್ಯಾನ ಪ್ರಚಾರನ ಮಾಡ್ತಾ ಇದ್ದೀನಿ. ಇಲ್ಲಿರೋ ನೀವು ಬಂದಿಲ್ಲ ಅಂದರೆ ನಾನು ಮತ್ತೆ ಹೇಳೋಕ್ಕಿಲ್ಲ. ದಯವಿಟ್ಟು ಎಲ್ಲರೂ ಬನ್ನಿ. ಥ್ಯಾಂಕ್ ಯು ಮಾಸ್ಟರ್ಸ್. ಮಾತುಗಳು ಕಮ್ಮಿ, ಸಾಧನೆ ಜಾಸ್ತಿ.